ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡಲಿದ್ದೇವೆ. ಆದರೆ ಈತನನ್ನು ಸಾಮಾನ್ಯ ವ್ಯಕ್ತಿಯೆಂದು ಭಾವಿಸಿದರೆ ನೀವು ತಪ್ಪು ತಿಳಿದುಕೊಂಡಿರುವಿರಿ. ಏಕೆಂದರೆ ಆ ದೇಶದಲ್ಲಿ ಎಲ್ಲವೂ ಈತನ ಕೈಯಾಡಿಕೆಯಲ್ಲೇ ನಡೆಯುತ್ತದೆ. ಈತನ ಅನುಮತಿಯಿಲ್ಲದೆ ಆ ದೇಶದಲ್ಲಿ ಸೂರ್ಯನೇ ಉದಯಿಸಲಾರ. ಈತನ ಒಪ್ಪಿಗೆ ಇಲ್ಲದೆ ಗಾಳಿಯು ಆ ರಾಜ್ಯಕ್ಕೆ ಪ್ರವೇಶಿಸಲಾರದು. ಯಾರದು ಈ ಶಕ್ತಿ ಎಂದು ಯೋಚಿಸುತ್ತಿದ್ದೀರಾ? ಈತನೇ ಉತ್ತರ ಕೊರಿಯಾದ ಅಧ್ಯಕ್ಷ ಕಿಮ್ ಜಾಂಗ್ ಉನ್. ಈತನ ಒಂದು ದಿನದ ಬೆಳಗಿನ ತಿಂಡಿಯ ಬೆಲೆಯಿಂದ ಉತ್ತರ ಕೊರಿಯಾದ ಕೆಲವು ಕುಟುಂಬಗಳಿಗೆ ಹಲವು ತಿಂಗಳು ಆಹಾರ ಸರಬರಾಜು ಮಾಡಬಹುದು. ಈತನ ತಿನ್ನುವ ತಟ್ಟೆಯೇ ಚಿನ್ನದಿಂದ ಮಾಡಿದ್ದು ಎಂದರೆ ನಂಬುತ್ತೀರಾ? ಹಾಗಾದರೆ ಬನ್ನಿ, ವಿಶ್ವದಲ್ಲೇ ಅತ್ಯಂತ ನಿರಂಕುಶ ಆಡಳಿತಗಾರನ ರಹಸ್ಯ ಜೀವನವನ್ನು ತಿಳಿಯೋಣ. ಆ ದೇಶದ ಜನರು ತಮ್ಮ ದೇಶಕ್ಕಾಗಿ ತ್ಯಾಗ ಮಾಡಿದ ವೀರರ ಹಾಡುಗಳನ್ನು ಕೇಳುತ್ತಾ ಮಲಗಿದರೆ, ಈತ ಮಾತ್ರ ತನ್ನ ಭವನದ ಶಾಂತಿಯಲ್ಲಿ ಆಧುನಿಕ ತಂತ್ರಜ್ಞಾನದ ಅತ್ಯುತ್ತಮ ಉದಾಹರಣೆಯಾದ ಆ ಕಟ್ಟಡದಲ್ಲಿ ನಿದ್ರೆಯಿಂದ ಎದ್ದೇಳುತ್ತಾನೆ. ಆ ಭವನವನ್ನು ಎಲೆಕ್ಟ್ರಿಕ್ ಬೇಲಿಗಳು, ಸ್ನೈಪರ್ಗಳು, ಜಾಮಿಂಗ್ ರೇಡಾರ್ಗಳು ಮತ್ತು ಉಪಗ್ರಹ ವಿರೋಧಿ ಕ್ಯಾಮೆರಾಗಳಿಂದ ಕೂಡಿದ ಭದ್ರತೆಯಿಂದ ಕಾಪಾಡಲಾಗಿದೆ. ಇದು ದೂರದ ಬೆಟ್ಟದ ಮೇಲಿರುವ ಕೋಟೆಯಂತಿದ್ದರೂ ಅದರ ಭದ್ರತೆಯನ್ನು ನಾವು ಕಲ್ಪನೆಯೂ ಮಾಡಿಕೊಳ್ಳಲಾರೆವು. ಈತ ಉಸಿರಾಡುವ ಗಾಳಿಯನ್ನು ಇಟಲಿಯಿಂದ ತರಿಸಿದ ರೇಷ್ಮೆ ಚಾದರಗಳಿಂದ ಮತ್ತು ರಷ್ಯಾದಿಂದ ಆಮದು ಮಾಡಿಕೊಂಡ ಸೈನಿಕ ದರ್ಜೆಯ ಜೈವಿಕ ರಕ್ಷಣೆಯಿಂದ ಶುದ್ಧೀಕರಿಸಲಾಗುತ್ತದೆ ಎಂದರೆ ನಂಬಲಿಕ್ಕೆ ಆಗುತ್ತದೆಯೇ? ಆ ಭವನಕ್ಕೆ ಯಾವುದೇ ಕಿಟಕಿಗಳಿಲ್ಲ. ಬಾಹ್ಯ ಜಗತ್ತಿನಿಂದ ಏನಾದರೂ ಒಳಗೆ ಬರಬೇಕಾದರೆ ಈತನ ಅನುಮತಿ ಕಡ್ಡಾಯ. ಅಷ್ಟೇ ಅಲ್ಲ, ಕಣ್ಣು ರೆಪ್ಪೆಯಾಡಿಸಲು ಕೂಡ ಈತನ ಒಪ್ಪಿಗೆ ಬೇಕು. ಇದು ರಿಯಾಂಗ್ ಸಾಂಗ್ ರೆಸಿಡೆನ್ಸ್. ಇದರ ಮೌಲ್ಯ $9,000 ಕೋಟಿ ಹೆಚ್ಚು. ಇದೊಂದು 7 ತಾರೆಯ ಹೋಟೆಲ್ನಂತಿದೆ. ಇಲ್ಲಿ ಈ ಕ್ರೂರ ಮತ್ತು ನಿರಂಕುಶ ರಾಜ ತನ್ನ ಬೆಳಗಿನ ತಿಂಡಿಯನ್ನು ತಿನ್ನುತ್ತಾನೆ. ಈತನ ತಿಂಡಿಯ ಬಗ್ಗೆ ತಿಳಿದರೆ ನೀವು ಆಶ್ಚರ್ಯದಿಂದ ಬಾಯಿ ಬಿಡುತ್ತೀರಿ. ಆದರೆ ಅದಕ್ಕೂ ಮುನ್ನ ಈತ ಕುಡಿಯುವ ಚಹಾದ ಬಗ್ಗೆ ಸ್ವಲ್ಪ ತಿಳಿಯೋಣ. ಆ ಚಹಾ ಈತನ ಬಳಿಗೆ ತಲುಪಲು 3 ಪರೀಕ್ಷೆಗಳಲ್ಲಿ ಉತ್ತೀರ್ಣವಾಗಬೇಕು. ಯಾರೂ ಆ ಚಹಾವನ್ನು ಕೈಯಿಂದ ಮುಟ್ಟಲೂ ಕೂಡದು. ಆ ಭವನದ ನೆಲದ ಮೇಲಿರುವ ಪ್ರತಿಯೊಂದು ರಗ್ಗಿನ ಬೆಲೆ $1,00,000. ಪ್ರತಿಯೊಂದು ಪರದೆಯು ಚಿನ್ನದ ದಾರದಿಂದ ಕೂಡಿದೆ. ನಂಬಲಿಕ್ಕೆ ಆಗದು, ತಪ್ಪೆ. ಆದರೆ ಇದು ಸತ್ಯ. ಇದು ಬ್ರೆಜಿಲಿಯನ್ ರೋಸ್ಟ್ ಕಾಚಿ. ಇದನ್ನು ತಯಾರಿಸಲು 24 ಕ್ಯಾರೆಟ್ ಚಿನ್ನದ ಬ್ರೂಯಿಂಗ್ ಕಿಟ್ ಬಳಸಲಾಗುತ್ತದೆ. ಆ ಕಿಟ್ನಿಂದ ತಯಾರಾದ ಕಾಸಿಯನ್ನು ಮಾತ್ರ ಈತ ಕುಡಿಯುತ್ತಾನೆ. ಈಗ ಆ ಬೆಳಗಿನ ತಿಂಡಿಯ ಬಗ್ಗೆ ಮಾತಾಡೋಣವೇ? ಇದನ್ನು ತಿಂಡಿ ಎಂದು ಕರೆಯಲಾಗದು. ಇದೊಂದು ಓತನಕೂಟವೇ ಸರಿ. ಆ ದೇಶದ ಜನರು ಒಂದು ಹೊತ್ತಿನ ಗಂಜಿಗಾಗಿ ತಟ್ಟೆ ಹಿಡಿದು ಕಾಯುತ್ತಿರುವಾಗ ಈತ ಕೋಟಿಗಟ್ಟಲೆ ಡಾಲರ್ಗಳ ಬೆಲೆಯ ತಿಂಡಿಯನ್ನು ಡೈನಿಂಗ್ ಟೇಬಲ್ನ ಮೇಲೆ ಅಲ್ಲ, ಪಿಂಗಾಣಿಯ ಸಿಂಹಾಸನದ ಮೇಲೆ ಕುಳಿತು ತಿನ್ನುತ್ತಾನೆ. ಇದು ತನ್ನ ಘನತೆಗೆ ಗೌರವ ಎಂದು ಈತನ ನಂಬಿಕೆ. ಈತ ಆ ಅರಮನೆಗೆ ಬಂದ ತಕ್ಷಣ ಎದುರಿಗಿರುವ ಡೈನಿಂಗ್ ಟೇಬಲ್ನ ಮೇಲೆ ವಿವಿಧ ಖಾದ್ಯಗಳು ಸೊಗಸಾಗಿ ಅಲಂಕರಿಸಲ್ಪಟ್ಟಿರುತ್ತವೆ. ಅಲ್ಲಿರುವ ಪ್ರತಿಯೊಂದು ತಟ್ಟೆಯು 18 ಕ್ಯಾರೆಟ್ ಚಿನ್ನದ ಅಂಚಿನಿಂದ ಕೂಡಿದ ಜರ್ಮನ್ ಪಿಂಗಾಣಿಯಿಂದ ಮಾಡಿದ ಸೊಗಸಾದ ವಸ್ತು. ಮೆನುವಿನ ಬಗ್ಗೆ ಒಂದಿಷ್ಟು ತಿಳಿಯೋಣ. ಮೊದಲಿಗೆ ಬರುವುದು ಸ್ಟಾರ್ಟರ್. ಈ ಖಾದ್ಯವನ್ನು 24 ತಿಂಗಳ ಕಾಲ ಫಾರ್ಮ್ಹೌಸ್ನಲ್ಲಿ ಇರಿಸಿ ನಿಯಮಗಳಿಗೆ ವಿರುದ್ಧವಾಗಿ ತಂದು ಈತನಿಗೆ ಬಡಿಸಲಾಗುತ್ತದೆ. ಮುಂದಿನ ಖಾದ್ಯ ಉತ್ತರ ಕೊರಿಯಾದ ಜನರಿಗೆ ಕನಸಿನಲ್ಲೂ ತಿಳಿಯದು. ಜಪಾನಿನ ಕೋಬೆ ಮಾಂಸವನ್ನು ತೀವ್ರ ಭದ್ರತೆಯೊಂದಿಗೆ ತಯಾರಿಸಲಾಗುತ್ತದೆ. ಮಧ್ಯಮವಾಗಿ ಕಾಯಿಸಿದ ಕಪ್ಪು ಎಣ್ಣೆಯಲ್ಲಿ ಕಾಣುವಂತಹ ಈ ಖಾದ್ಯದ ಬೆಲೆ ಆ ದೇಶದ ಸರ್ಕಾರಿ ಶಿಕ್ಷಕನ 1 ತಿಂಗಳ ಸಂಬಳಕ್ಕೆ ಸಮನಾಗಿರುತ್ತದೆ. ಈತ ತಿನ್ನುವ ಹಣ್ಣುಗಳು ಒಂದಲ್ಲ, ಎರಡಲ್ಲ, 3 ಖಂಡಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತದೆ. ಚಿಲಿಯಿಂದ ಚೆರಿಗಳು, ಜಪಾನಿನಿಂದ ಕರ್ಬೂಜಗಳು ವಿಮಾನದ ಮೂಲಕ ತರಲಾಗುತ್ತದೆ. ಈತ ಬಯಸಿದಾಗ ಬ್ರೆಜಿಲಿಯನ್ ಕಾಸಿಯನ್ನು ಏವಿಯನ್ ಖನಿಜ ನೀರಿನಿಂದ ತಯಾರಿಸಿ ಟ್ರೆಂಟ್ ಹಾಲಿನಿಂದ ಕಾಸಿಯ ಮೇಲೆ ನೊರೆ ಹಾಕಲಾಗುತ್ತದೆ. ಇದನ್ನು 300 ಗ್ರಾಂ ಚಿನ್ನದ ಗ್ಲಾಸ್ನಲ್ಲಿ ಬಡಿಸಲಾಗುತ್ತದೆ. ಈ ತಿಂಡಿಯ ಬೆಲೆಯಿಂದ ಆ ದೇಶದ ಬಡ ಕುಟುಂಬಗಳಿಗೆ 8 ತಿಂಗಳು ಆಹಾರ ಒದಗಿಸಬಹುದು. ಸೂರ್ಯ ಮಧ್ಯಾಹ್ನಕ್ಕೆ ತಲುಪುವಾಗ ಈತನ ಮಧ್ಯಾಹ್ನದ ಓಟಕ್ಕೆ ವೇದಿಕೆ ಸಿದ್ಧವಾಗುತ್ತದೆ. ಇದೊಂದು ವಿವಾದಾತ್ಮಕ ಓತನಕೂಟ ಎಂದೇ ಹೇಳಬಹುದು. ಮೊದಲ ಕೋರ್ಸ್ನಲ್ಲಿ ಶಾರ್ಕ್ ಕಿನ್ ಸೂಪ್ ಬರುತ್ತದೆ. 180 ದೇಶಗಳಲ್ಲಿ ಇದನ್ನು ನಿಷೇಧಿಸಿದ್ದರು.
ಈತನ ಟೇಬಲ್ನಲ್ಲಿ ಇದು ಯಾವಾಗಲೂ ಕಾಣಿಸುತ್ತದೆ. ಸಾಂಪ್ರದಾಯಿಕ ಕ್ಯೂಷನ್ ಖಾದ್ಯವಾಗಿ ತಯಾರಿಸಿ ಪ್ಲಾಟಿನಂ ಅಂಚಿನ ಪಿಂಗಾಣಿಯ ಗಿಂಡಿಯಲ್ಲಿ ಬಡಿಸಲಾಗುತ್ತದೆ. ಮುಂದೆ ಕೆನಡಾದ ಲಾಬ್ಸ್ಟರ್ ಮತ್ತು ಮಡಗಾಸ್ಕರ್ನಿಂದ ದೊಡ್ಡ ಹುಲಿಯ ರೆಕ್ಕೆಯ ಗಂಗಾಡಿಗಳನ್ನು ಉಪ್ಪಿನ ಕಲ್ಲಿನ ಮೇಲೆ ಕಾಯಿಸಿ 3 ವರ್ಷಗಳಿಂದ ಶುದ್ಧೀಕರಿಸಿದ ಕ್ರೆಂಚ್ ಬೆಣ್ಣೆಯಿಂದ ಬ್ರಷ್ ಮಾಡಲಾಗುತ್ತದೆ. ತದನಂತರ ಬೆಲುಗಾ ಕೇವಿಯರ್ ಬರುತ್ತದೆ. ಇದು ಭೂಮಿಯ ಮೇಲಿನ ಅತ್ಯಂತ ದುಬಾರಿ ಖಾದ್ಯ. ಚಿನ್ನದ ಚಮಚದಿಂದ ಒನಿಕ್ಸ್ ತಟ್ಟೆಯಲ್ಲಿ ಚಿಮ್ಮಲಾಗುತ್ತದೆ. 1 ಕಿಲೋಗ್ರಾಂಗೆ $7,000ಗಳಿಗಿಂತ ಹೆಚ್ಚಿನ ಬೆಲೆಯ ಈ ಖಾದ್ಯದಿಂದ ಒಂದು ಕೃಷಿ ಕುಟುಂಬಕ್ಕೆ 1 ತಿಂಗಳು ಆಹಾರ ಒದಗಿಸಬಹುದು. ಇನ್ನು ಸ್ವಲ್ಪ ಮುಂದೆ ಹೋದರೆ ಪರ್ಷಿಯನ್ ಕೇಸರದ ಐಸ್ ಕ್ರೀಮ್, ಬೆಲ್ಜಿಯನ್ ಚಾಕೊಲೇಟ್, ಇರಾನಿನ ಬಾದಾಮಿಯಿಂದ ತುಂಬಿರುತ್ತದೆ. ಇವೆಲ್ಲವೂ ಅಕ್ರಮ ಮಾರ್ಗಗಳಿಂದ ಈತನ ಮನೆಗೆ ತಲುಪುತ್ತವೆ. ಇವೆಲ್ಲವೂ ಈತನ ವಿಶ್ವದ ಮೇಲಿನ ಆಧಿಪತ್ಯವನ್ನು ತೋರಿಸುತ್ತವೆ. ಈತ ಒಳಗೆ ಇದ್ದಾಗಲೇ ಇಷ್ಟೆಲ್ಲ ಇದ್ದರೆ ಬೀದಿಗೆ ಇಳಿದರೆ ಏನಾಗುತ್ತದೆ ಎಂದು ಊಹಿಸಿ. ಈತ ಉಕ್ಕಿನ ಗೋಡೆಗಳಿರುವ ವಾಹನಕ್ಕೆ ಒಳಗೆ ಹೋಗುತ್ತಾನೆ. ಅಲ್ಲಿರುವ ಪ್ರತಿಯೊಂದು ವಾಹನವೂ ಕೇವಲ ವಾಹನವಲ್ಲ, ಒಂದು ಚಲಿಸುವ ಕೋಟೆ. ಉತ್ತರ ಕೊರಿಯಾದಲ್ಲಿ ಕಾರು ಖರೀದಿಸುವುದು ಎಲ್ಲರ ಕನಸು. ಯಾರಾದರೂ ಸೈಕಲ್ ಹೊಂದಿದ್ದರೆ ಇತರರು ಗುಸುಗುಸು ಮಾತನಾಡಿಕೊಳ್ಳುತ್ತಾರೆ. ಆದರೆ ಕಿಮ್ನ ಬಳಿ 100ಕ್ಕಿಂತ ಹೆಚ್ಚು ಐಷಾರಾಮಿ ಕಾರುಗಳಿವೆ. ಇವೆಲ್ಲವೂ ಅಂತಾರಾಷ್ಟ್ರೀಯ ನಿಯಮಗಳಿಗೆ ವಿರುದ್ಧವಾಗಿ ಅಕ್ರಮವಾಗಿ ತರಲ್ಪಟ್ಟವು. ಅವುಗಳಲ್ಲಿ ಮೊದಲನೆಯದು ಮರ್ಸಿಡಿಸ್ ಮೇಬ್ಯಾತ್ ಎಂಜಲ್ಸ್ 600 ಪುಲ್ಮನ್ ಗಾರ್ಡ್, ರಾಷ್ಟ್ರಾಧಿನಾಯಕರಿಗಾಗಿ ವಿನ್ಯಾಸಗೊಂಡ ಲಿಮೋಸಿನ್. ಇದಕ್ಕೆ 50 ಮಿಲಿಮೀಟರ್ನ ಬುಲೆಟ್ ಪ್ರೂಫ್ ಫ್ರೇಮ್, ಗ್ರಾನೈಟ್ ಬಾಗಿಲು, ಬೆಂಕಿಯ ದಾಳಿಯಿಂದ ತಪ್ಪಿಸಿಕೊಳ್ಳಲು ಸ್ವಂತ ಗಾಳಿ ತುಂಬಿಕೊಳ್ಳುವ ಟೈರ್ಗಳು, ಆಟೋಮ್ಯಾಟಿಕ್ ಸಿಸ್ಟಮ್ ಇವೆ. ರೋಲ್ಸ್ ರಾಯ್ಸ್ ಫ್ಯಾಂಟಮ್ LX 570, ಬಾಂಬ್ ರೆಸಿಸ್ಟೆಂಟ್ ಟೊಯೋಟಾ ಲ್ಯಾಂಡ್ ಕ್ರೂಸರ್, ಚೆರಾರಿ 599 GTB ಕಿಯೋರಾನೋ, ಎಲ್ಲವೂ ಚಿನ್ನದಿಂದ ಕೂಡಿದ ಶಾಂಪೇನ್ ರೆಫ್ರಿಜರೇಟರ್ಗಳು, ಕಸೂತಿಯಿಂದ ಕೂಡಿದ ಚರ್ಮದ ಸೀಟುಗಳಿಂದ ಸಜ್ಜಿತವಾಗಿವೆ. ಕಿಮ್ ಪಿಯಾಂಗ್ಯಾಂಗ್ನ ಬೀದಿಗಳಿಗೆ ಬರುವ ಮುನ್ನ ಗಂಟೆಗಟ್ಟಲೆ ರಸ್ತೆಯಲ್ಲಿ ಯಾರೂ ಕಾಣದಂತೆ ಭದ್ರತಾ ಸಿಬ್ಬಂದಿ ಖಾಲಿ ಮಾಡುತ್ತಾರೆ. ಯಾಕೆಂದರೆ ಯಾರಿಗೂ ಈತನ ಮೋಟಾರ್ಕೇಡ್ನ್ನು ನೋಡಲು ಅನುಮತಿಯಿಲ್ಲ. ಈ ನಿಯಮವನ್ನು ಉಲ್ಲಂಘಿಸಿದರೆ ನೇರವಾಗಿ ಬಂಧನ. ಅಂಗರಕ್ಷಕರು ವಾಹನದ ಪಕ್ಕದಲ್ಲಿ ಓಡುತ್ತಾರೆ. ಫಿಟ್ನೆಸ್ಗಾಗಿ ಅಲ್ಲ, ಅಗತ್ಯವಿದ್ದರೆ ತಮ್ಮ ಸರ್ವೋಚ್ಚ ನಾಯಕನನ್ನು ರಕ್ಷಿಸಲು. ಪ್ರತಿಯೊಬ್ಬ ಗಾರ್ಡ್ ಕಿಂಗ್ಗಿಂತ ಕಡಿಮೆ ಎತ್ತರದವರಾಗಿರಬೇಕೆಂದು ಆಯ್ಕೆಯಾಗುತ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಖಾಸಗಿ ಸೈನ್ಯವೂ ಇದೆ. ಈಗ ಈತನ $7 ಮಿಲಿಯನ್ ಯಾಚನೆ ಹೋಗೋಣ. ಅಲ್ಲಿ ಅಲೆಗಳು ಶಬ್ದ ಮಾಡಲು ಹೆದರುತ್ತವೆ. ಈತ $7 ಮಿಲಿಯನ್ ಗಿಂತಲೂ ಹೆಚ್ಚಿನ ಮೌಲ್ಯದ ನಿಶ್ಶಬ್ದ ಡ್ರಾಗನ್ನಲ್ಲಿ ಪ್ರಯಾಣಿಸುತ್ತಾನೆ. ಇದರ ಹೆಸರು ಯೋಂಗನ್. ಕೊರಿಯನ್ನಲ್ಲಿ ಇದನ್ನು ಡ್ರಾಗನ್ ಎಂದು ಕರೆಯುತ್ತಾರೆ. ಇದು ಸಾಮಾನ್ಯ ಯಾಚ್ ಅಲ್ಲ, ಗಾಳಿಯಲ್ಲಿ ಹಾರಾಡುವ ಅದ್ಭುತ ಫ್ಲೈಟ್. ಇಲ್ಲಿ ಎಲ್ಲವೂ ಮೊಬೈಲ್ ಕಮಾಂಡ್ ಬೇಸ್ನಿಂದ ಸಿಲಿಯೇ ಡ್ರೋನ್ಗಳ ನಿಯಂತ್ರಣದಲ್ಲಿರುತ್ತದೆ. ಈ ಯಾಚ್ ಸುಮಾರು 60 ಮೀಟರ್ ಉದ್ದವಿದೆ. ಸಿಂಗಾಪುರ ಮತ್ತು ಚೀನಾದ ಕ್ರಂಟ್ ಕಂಪನಿಗಳ ಮೂಲಕ ಅಕ್ರಮವಾಗಿ ತರಲ್ಪಟ್ಟಿದೆ. ಇದರ ಗಾಳಿಯ ಜಾಕೆಟ್ ಮತ್ತು ಬುಲೆಟ್ ಪ್ರೂಫ್ ಫ್ರೇಮ್ ರಷ್ಯಾದ ಸೈನಿಕ ತಂತ್ರಜ್ಞಾನದಿಂದ ಎನ್ಕ್ರಿಪ್ಟ್ ಆಗಿರುವ GPS ಡೆಕ್ನ ಮೇಲೆ ಯಾವಾಗಲೂ ಒಂದು ನಿಗಾ ಡ್ರೋನ್ ಇರುತ್ತದೆ. ಇದರೊಳಗೆ ಅತ್ಯಂತ ಗೌರವಾನ್ವಿತರಿಗಾಗಿ ವಿನ್ಯಾಸಗೊಂಡ ಆಟೋಮ್ಯಾಟಿಕ್ ಸಿಸ್ಟಮ್, ಇಟಲಿಯಿಂದ ಆಮದು ಮಾಡಿಕೊಂಡ ಪರ್ಮಾಯಿ ಜಾಕಿಗಳಿಂದ ಕೂಡಿದ ಖಾಸಗಿ ಸ್ಪಾ, ಲಕ್ಷಾಂತರ ಮೌಲ್ಯದ ಸೌಂಡ್ ಸಿಸ್ಟಂನೊಂದಿಗೆ ಶಬ್ದರಹಿತ ಸಂಗೀತ ಕೊಠಡಿ ಇದೆ. ಯುರೋಪಿಯನ್ ತರಬೇತಿಯ ಖಾಸಗಿ ಶೆಕ್, ಜಪಾನಿನ ಉಕ್ಕಿನ ಸಾಮಗ್ರಿಗಳಿಂದ ತಯಾರಿಸಿದ ಖಾದ್ಯ, ಒಳಗಿನ ಗೋಡೆಗಳೆಲ್ಲ ಚರ್ಮದಿಂದ ಕೂಡಿದವು. ಮಯನ್ಮಾರ್ನಿಂದ ತೇಗದ ಮರದ ನೆಲ, ಫ್ರಾನ್ಸ್ನಿಂದ ರೇಷ್ಮೆ ಒಡಗೂಡು, ಟರ್ಕಿಯಿಂದ ಕೈಯಿಂದ ಕಸೂತಿ ಮಾಡಿದ ಪರದೆಗಳು. ಕಿಮ್ ಸಮುದ್ರದ ಮಧ್ಯದಲ್ಲಿ ರಹಸ್ಯ ಸಂಭಾಷಣೆಗೆ ಇದು ಅವಕಾಶವನ್ನು ಒದಗಿಸುತ್ತದೆ. ಯಾರೂ ಕೇಳಲಾರರು, ಸ್ಕ್ಯಾನ್ ಮಾಡಲು ಸಾಧ್ಯವಿಲ್ಲ. ಈತ ಬಕಾರ್ ಕ್ರಿಸ್ಟಲ್ ಡಿಕ್ಯಾಂಟರ್ನಿಂದ ಹಾಕಿದ ಲೂಯಿಸ್ 13 ಕೊಗ್ನಾಕ್ನು ಸಿಪ್ ಮಾಡುತ್ತಾ ಚಿನ್ನದ ಸಮುದ್ರದ ಸೂರ್ಯಾಸ್ತದ ಶಾಂತಿಯನ್ನು ಅನುಭವಿಸುತ್ತಾನೆ. ಗಡಿಯಾರದ ಬೆಲೆ ಲಕ್ಷಗಟ್ಟಲೆ ಇರುತ್ತದೆ ಎಂದು ಯೋಚಿಸಿದ್ದೀರಾ? ಇಲ್ಲಿ ಕೋಟಿಗಟ್ಟಲೆ ಡಾಲರ್ನ ಗಡಿಯಾರಗಳು ಕಾಣುತ್ತವೆ. ಆ ದೇಶದ ಜನರು 15 ಡಿಗ್ರಿ ಚಳಿಯಲ್ಲಿ ಕುಗ್ಗಿ ಹೋಗುವ ಚಿರಿಗೊಂಗುರ ಕೋಟ್ಗಳನ್ನು ಧರಿಸುವಾಗ ಕಿಮ್ ಮಾತ್ರ ಶತಕೋಟಿ ಶ್ರೀಮಂತರ ಕನಸಿನಂತಹ ಕೊಠಡಿಗೆ ಕಾಲಿಡುತ್ತಾನೆ. ಭದ್ರತಾ ಬಂಕರ್ಗಳ ಕೆಳಗಿರುವ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯಕ್ಕೆ ಸ್ಪರ್ಧೆ ನೀಡುವ ವಾರ್ಡ್ರೋಬ್ ಇದೆ.
ಇಟಲಿಯಲ್ಲಿ ಕೈಯಿಂದ ಹೊಲಿದ ರಜನ್ಗಟ್ಟಲೆ ಸೂಟ್ಗಳು ಪ್ರತಿಯೊಂದರ ಬೆಲೆ $5,000ಗಿಂತಲೂ ಹೆಚ್ಚು. ಆರೋಗ್ಯದ ಕ್ಷೀಣತೆಯ ಸಂಕೇತಗಳನ್ನು ಮರೆಮಾಚಿ ರಾಷ್ಟ್ರೀಯ ಟಿವಿಯಲ್ಲಿ ಪ್ರತಿ ಬಾರಿ ಸಂಪೂರ್ಣ ನಿಯಂತ್ರಣದೊಂದಿಗೆ ಕಾಣಿಸಿಕೊಳ್ಳುತ್ತಾನೆ. ಚರ್ಮದಿಂದ ಕೈಯಿಂದ ತಯಾರಾದ ಯುರೋಪಿನ ಶೂಗಳನ್ನು ಧರಿಸುತ್ತಾನೆ. ಇವುಗಳ ಬೆಲೆಯಿಂದ ಸಾಮಾನ್ಯ ಕುಟುಂಬವೊಂದು 1 ವರ್ಷ ಜೀವನ ನಡೆಸಬಹುದು. ರೇಷ್ಮೆಯಿಂದ ಕೂಡಿದ ಬಟ್ಟೆಗಳು, ಚಿನ್ನದ ಲೇಪನದ ಗುಂಡಿಗಳು, ರಾಷ್ಟ್ರೀಯ ಚಿಹ್ನೆಯಿಂದ ಕೈಯಿಂದ ಕಸೂತಿಯಾದ ಪಾಕೆಟ್ ಸ್ಕ್ವೇರ್ಗಳು ಇವೆ. ಈಗ ಕಿಮ್ನ ಗಡಿಯಾರದ ಬಗ್ಗೆ ಒಂದಿಷ್ಟು. ಈತನ ಗಡಿಯಾರದ ಮೌಲ್ಯ $8,02,000ಗಿಂತಲೂ ಹೆಚ್ಚು. ಯುರೋಪಿಯನ್ ರಾಯಲ್ಟಿಗೆ ಇಷ್ಟವಾದ ಪಡೆಕ್ಕಿಲಿಪ್, ರಾಷ್ಟ್ರಾಧ್ಯಕ್ಷರಿಗಾಗಿ ತಯಾರಾದ ರೋಲೆಕ್ಸ್ ಮಾಡೆಲ್ಗಳು, ವಜ್ರಗಳಿಂದ ಕೂಡಿದ ಟೂರ್ಬಿಲಿಯನ್ ಲಿಮಿಟೆಡ್ ಎಡಿಷನ್ಗಳು ಇವೆ. ಇವೆಲ್ಲವೂ ಈತನ ನಿರಂಕುಶತೆಯನ್ನು, ನಿಯಂತ್ರಣವನ್ನು ತೋರಿಸುವ ಸಂಕೇತಗಳು. ಸೈನಿಕರಿಗೆ ಸ್ಟೇನ್ಲೆಸ್ ಸ್ಟೀಲ್ ರೋಲೆಕ್ಸ್ಗಳು, ಸಭೆಗಳಿಗೆ ರತ್ನಗಳಿಂದ ಕೂಡಿದ ಹಬ್ಲೋಡ್ಗಳು. ಗುಪ್ತ ಮಾಹಿತಿಯನ್ನು ರಕ್ಷಿಸಲು ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ. ನಾನು ಸಮಯವನ್ನು ಅನುಸರಿಸುವುದಿಲ್ಲ, ಸಮಯವೇ ನನ್ನನ್ನು ಅನುಸರಿಸುತ್ತದೆ ಎಂಬಂತೆ. ಉತ್ತರ ಕೊರಿಯಾದಲ್ಲಿ ಒಂದೇ ಒಂದು ಗಡಿಯಾರ ಚಲಿಸುತ್ತದೆ. ಅದು ಕಿಮ್ನ ಮಣಿಕಟ್ಟಿನ ಮೇಲಿರುವ ಕಥೆಯನ್ನು ಹೇಳುವ ದುಬಾರಿ ಲೋಹದ ಗಡಿಯಾರ. ಈಗ ಕಿಮ್ನ ರಹಸ್ಯ ಅಂತರ್ಪುರಕ್ಕೆ ಕಾಲಿಡೋಣ. ಇದು ಈತನ ಸಂಪೂರ್ಣ ರಾಜ್ಯ. ಇಲ್ಲಿ ಮಹಿಳೆಯರ ಬಗ್ಗೆ ತೀರಾ ಕೀಳಾಗಿ ಯೋಚಿಸಲಾಗುತ್ತದೆ. ಪ್ರತಿಯೊಂದು ಸಭೆಯು ತೀವ್ರ ಭದ್ರತೆಯೊಂದಿಗೆ ನಡೆಯುತ್ತದೆ. ಪಿಯಾಂಗ್ಯಾಂಗ್ನ ರಾಜಭವನಗಳು ಮತ್ತು ರಾಜಕೀಯ ಸಂಕೀರ್ಣಗಳ ಗ್ರಾನೈಟ್ ಗೋಡೆಗಳ ಕೆಳಗೆ ಯಾರೂ ಮಾತನಾಡಲು ಸಾಹಸಿಸುವುದಿಲ್ಲ. ಕೆಂಪು ವೆಲ್ವೆಟ್ ಆಸ್ಟ್ರಿಯನ್ ಕ್ರಿಸ್ಟಲ್ ಚಾವುಗೊಂಗುರಗಳು, ವೆಲ್ವೆಟ್ನಿಂದ ಕೂಡಿದ ಚಿನ್ನದ ಡೈನಿಂಗ್ ಟೇಬಲ್ಗಳು, ಲೂಯಿಸ್ 13 ಕೊಗ್ನಾಕ್ ಬೊಕಾರ್ ಕ್ರಿಸ್ಟಲ್ನಿಂದ ತಯಾರಾದ ಡುಮ್ ಪೆರಿಗ್ನಾನ್ ವಿಂಟೇಜ್ಗಳು ಇಲ್ಲಿ ಕಾಣುತ್ತವೆ. ಇಲ್ಲಿ ನಡೆಯುವ ಪಾರ್ಟಿಗಳಲ್ಲಿ ಕೆಲವರು ಕಾಣೆಯಾಗುತ್ತಾರೆ, ಏಕೆಂದರೆ ಇದು ಪಾರ್ಟಿಯಲ್ಲ, ಇದೊಂದು ಅರಾಜಕತೆ. ಇಲ್ಲಿ ಕಿಮ್ ಜಾಂಗ್ ಉನ್ ಒಬ್ಬ ನಾಯಕನಲ್ಲ, ಒಬ್ಬ ದೇವರಂತೆ. ಈತನ ಮಾತಿನಂತೆ ಎಲ್ಲವೂ ನಡೆಯಬೇಕು ಮತ್ತು ನಡೆಯುತ್ತದೆ. ಕಿಮ್ನ ಆಡಳಿತವನ್ನು ಆಡಳಿತವೆಂದೇ ಕರೆಯಲಾಗದು ಎಂದರೆ ನೀವು ಒಪ್ಪಿಕೊಳ್ಳುತ್ತೀರಾ? ಏಕೆಂದರೆ ಆ ದೇಶದಲ್ಲಿ ಎಲ್ಲರೂ ಈತನ ಭಯದಿಂದ ನಡುಗುತ್ತಾರೆ. ಒಂದು ಉದಾಹರಣೆ, ಈತನ ಸಾವಿಳಿಯ ಒಡಹುಟ್ಟಿದವನಾದ ಕಿಮ್ ಜಾಂಗ್ ನಾಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹಗಲು ಹೊತ್ತಿನಲ್ಲಿ ವಿಎಕ್ಸ್ ನರ್ವ್ ಏಜೆಂಟ್ನಿಂದ ಕೊಲೆಯಾದ. ಈತನಿಗೆ ಸಂಬಂಧಿಸಿದ ಹಲವು ಜನರಲ್ಗಳು, ವಿಮಾನ ಸಿಬ್ಬಂದಿ, ಗೂಂಡಾಗಳು ಗಲ್ಲಿಗೇರಿದ್ದಾರೆ. ಅಂಗರಕ್ಷಕರು, ವೈದ್ಯರು, ಸಂಬಂಧಿಕರು ರಾತ್ರಿಯ ಕತ್ತಲೆಯಲ್ಲಿ ಕಾಣೆಯಾಗಿದ್ದಾರೆ. ಎಂದಿಗೂ ಹಿಂದಿರುಗಿಲ್ಲ, ಏಕೆಂದರೆ ಉತ್ತರ ಕೊರಿಯಾದಲ್ಲಿ ಈತನ ವಿರುದ್ಧ ಬೆರಳು ತೋರಿಸಿದರೆ ಮರುದಿನ ನಿಮ್ಗೆ ದಿನವೇ ಇರುವುದಿಲ್ಲ. ಇಲ್ಲಿ ನಾವು ಈತನ ಐಷಾರಾಮಿ ಜೀವನವನ್ನು ಮಾತ್ರವಲ್ಲ, ಈತನ ಕಟ್ಟಿಕೊಂಡಿರುವ ಭದ್ರತೆಯ ಸಿಂಹಾಸನವನ್ನು ಕಾಣುತ್ತೇವೆ. ಇಷ್ಟೆಲ್ಲ ಕೇಳಿದ ಮೇಲೆ ಯಾಕೆ ಯಾರೂ ಈತನನ್ನು ಏನೂ ಕೇಳುವುದಿಲ್ಲ, ಪ್ರಶ್ನಿಸುವುದಿಲ್ಲ ಎಂದು ಕೇಳುತ್ತೀರಾ? ಬಹಳಷ್ಟು ಜನ ಈತನ ಆಡಳಿತ ಬೇಡ ಎಂದು ಹೇಳುತ್ತಾರೆ. ಆದರೆ ಯಾರೇ ಏನೇ ಹೇಳಿದರೂ ಈತ ಬದಲಾಗುವುದಿಲ್ಲ. ಈತನನ್ನು ಎದುರಿಸಿದವರಿಗೆ ಈತನ ಸಾವಿಳಿಯ ಒಡಹುಟ್ಟಿದವನ ಗತಿಯೇ ಎದುರಾಗುತ್ತದೆ ಎಂಬ ಭಯ. ಈ ವಿಡಿಯೋ ನಿಮ್ಗೆ ಹೇಗನಿಸಿತು ಎಂದು ಕಾಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.